ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅನ್ನುವಂತಹ ಆಗ್ರಹ ಈಗ ರಾಜ್ಯದೆಲ್ಲೆಡೆಯಿಂದ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು 2006ರಲ್ಲೇ ನಾನು ಸಿಎಂ ಆಗಿದ್ದಾಗ ಕೇಂದ್ರಕ್ಕೆ ಈ ಮನವಿಯನ್ನ ಮಾಡಿದ್ದೆ. ಈಗಲೂ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕೆಂದು ಆಗ್ರಹಿಸ್ತೀನಿ ಅನ್ನುವಂತಹ ಮಾತನ್ನ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಆ ಪ್ರಶಸ್ತಿಯ ಮೌಲ್ಯ ಹೆಚ್ಚುತ್ತೆ, ಭಾರತ ರತ್ನ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಅಗತ್ಯವಿದ್ರೆ ಪ್ರಧಾನಿಯವರನ್ನು ಕೂಡ ಭೇಟಿಯಾಗಿ ಮನವಿ ಮಾಡ್ತೇನೆ ಅನ್ನುವಂತಹ ಮಾತನ್ನ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅನ್ನುವಂತಹ ಆಗ್ರಹ ಒಕ್ಕೊರಲಿನಿಂದ ವ್ಯಕ್ತವಾಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಈ ಒಂದು ಮಾತು ವ್ಯಕ್ತವಾಗ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನವನ್ನ ನೀಡಬೇಕು, ಅಗತ್ಯವಿದ್ದರೆ ಇದಕ್ಕಾಗಿ ನಾವು ಪ್ರಧಾನಿಯವರನ್ನು ಕೂಡ ಭೇಟಿಯಾಗ್ತೀವಿ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಈ ಮೂಲಕ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅನ್ನುವಂತಹ ಕೂಗಿಗೆ ಮುಖ್ಯಮಂತ್ರಿಯವರು ಕೂಡ ದನಿಗೂಡಿಸಿದ್ದಾರೆ. ಇನ್ನು ಎಚ್.ಡಿ. ರೇವಣ್ಣ ಅವರು ಕೂಡ ಇದೇ ಆಗ್ರಹವನ್ನ ಮಾಡಿದ್ದಾರೆ, ಇದೇ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅನ್ನೋದನ್ನ ರೇವಣ್ಣ ಅವರು ಕೂಡ ಹೇಳ್ತಾ ಇರುವಂತದ್ದು. ಮುಖ್ಯಮಂತ್ರಿಯವರು ಹಾಗೂ ರೇವಣ್ಣ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಇವತ್ತು ಮಧ್ಯಾಹ್ನ ಸಿದ್ಧಗಂಗಾ ಶ್ರೀಗಳನ್ನ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಅವರು ನಿನ್ನೆಯಿಂದ ಸ್ವಲ್ಪ ಮತ್ತೆ ಚೇತರಿಕೆಯನ್ನು ಕಂಡಿದ್ದಾರೆ. ವೆಂಟಿಲೇಟರ್ನ ಒಂದು ಅವಶ್ಯಕತೆ ಇಲ್ಲದೆ ಸ್ವತಂತ್ರವಾಗಿ ಉಸಿರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇನಿದೆ, ಅದು ಒಂದು ಉತ್ತಮವಾದ ಬೆಳವಣಿಗೆ. ಅವರ ಆರೋಗ್ಯದಿಂದ ಇನ್ನೂ ಚೇತರಿಸಿ ನಮ್ಮ ಜೊತೆಯಲ್ಲಿ ಭಾಳ ವರ್ಷಗಳು ಇರಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಏನಿದೆ. ಭಗವಂತ ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ. ಈಗಾಗಲೇ 2006ರಲ್ಲೇ ನಾನು ಅವತ್ತಿನ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರ ಮುಂದೆ ಮನವಿ ಇಟ್ಟಿದ್ದೇನೆ. 2006ರಲ್ಲೇ ಹೇಳಿದ್ದೇನೆ. ಅದು ಈಗಲೂ ಹಲವಾರು ಸರ್ಕಾರಗಳು ಆ ಮನವಿಯನ್ನೇನು ಮಾಡ್ತಾ ಬಂದಿದ್ದಾರೆ. ಜನರ ಅಭಿಪ್ರಾಯ ಏನಿದೆ ಅದನ್ನು ಈಗಿರ್ತಕ್ಕಂಥ ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ಗಮನಕ್ಕೆ ನಾನೇ ಖುದ್ದು ಭೇಟಿ ಮಾಡಿ ಮತ್ತೊಂದು ಮನವಿಯನ್ನು ಸಲ್ಲಿಸಬೇಕು ಅಂತಕ್ಕಂಥವನಿದ್ದೇನೆ. ಅದ್ರ ಬಗ್ಗೆ ಎರಡು ಕ್ವಶನ್ ಇಲ್ಲ. ಈ ರಾಷ್ಟ್ರದಲ್ಲಿ ಏನಾದ್ರು ಒಬ್ಬ ಇವರಿದ್ದರೆ ಸಿದ್ಧಗಂಗಾ ಸ್ವಾಮಿಗಳು ದೇವ್ರ ಸಮಾನ, ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಮತ್ತು ನಮ್ಮ ಸರ್ಕಾರದ್ದು ಇದೆ. ಹೀಗೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಎಲ್ಲೆಡೆಯಿಂದ ಮಾಡಲಾಗ್ತಾ ಇರುವಂತಹದ್ದು. ಮತ್ತೊಂದು ಕಡೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ವಿಚಾರಿಸೋದಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತೆರಳುವುದಕ್ಕೆ ನಿರ್ಧರಿಸಿದ್ದಾರೆ. ಸಿದ್ಧಗಂಗೆಗೆ ತೆರಳಿ ಅಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಆರೋಗ್ಯವನ್ನು ವಿಚಾರಿಸ್ತಾನೆ, ಅವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ತೆರಳುತ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ವೈದ್ಯ ಲೋಕವು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದೆ. ಶ್ರೀಗಳ ಆರೋಗ್ಯದಲ್ಲಿ ಕಂಡುಬಂದಿರತಕ್ಕಂಥ ಚೇತರಿಕೆ ಏನಿದೆ ಇದು ನಿಜಕ್ಕೂ ಕೂಡ ಅಚ್ಚರಿಯಾಗಿರ್ತಕ್ಕಂಥದ್ದು. ವೈದ್ಯ ಲೋಕಕ್ಕೆ ಒಂದು ರೀತಿಯಂಥ ಅಚ್ಚರಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ತಮ್ಮ ರಿಪೋರ್ಟ್ನಲ್ಲಿ ವೈದ್ಯರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ವಿಶೇಷ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ.